ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತು ಮಾರ್ಚ್ 23, ಬಹಳ ವಿಶೇಷವಾದಂತಹ ದಿವಸ. 3 ಜನ ದೇಶಭಕ್ತರು ಅಮರರಾದಂತಹ ದಿವಸ. ಭಗತ್ ಸಿಂಗ್ ರಾಜ್ಗುರು, ಶಿವರಾಮ್ ರಾಜ್ಗುರು ಅಂತ ಅವ್ರ ಪೂರ ಹೆಸರು. ಇನ್ನೊಬ್ಬರು ಸುಖದೇವ್ ಥಾಪರ್. ಸುಖದೇವ್ ಥಾಪರ್ ಅಂತ ಕಾಣುತ್ತೆ. ಶಿವರಾಮ್ ರಾಜ್ಗುರು, ಸುಖದೇವ್ ಥಾಪರ್ ಮತ್ತು ಭಗತ್ ಸಿಂಗ್. ಈ 3 ಜನರ ಬಗ್ಗೆ ಬ್ರಿಟಿಷರು ಎಷ್ಟು ಹೆದರಿದ್ರು ಅಂತಂದ್ರೆ, ಘೋಷಣೆ ಅವ್ರಿಗೇನು ಮರಣದಂಡನೆ ಘೋಷಣೆ ಮಾಡಿದ್ರು ಅದು ಮಾರ್ಚ್ 24ಕ್ಕೆ ಆಗಬೇಕಾಗಿತ್ತು. ಒಂದು ದಿವಸ ಮುಂಚೆನೆ, ಯಾರಿಗೂ ತಿಳಿಸ್ಲಾರ್ದೆ ಮುಂಚೆನೆ ಅವರಿಗೆ ಮರಣದಂಡನೆ, ನೇಣು ಶಿಕ್ಷೆ ವಿಧಿಸಿ, ಅವರೇ ಅಂದರೆ ತಂದೆ ತಾಯಿಗಳಿಗೆ ದೇಹವನ್ನು ಕೊಡ್ಲಾರ್ದೇನೆ ಕೊಡಬೇಕು ಅನ್ನೋದು ನಿಯಮ. ತಂದೆ ತಾಯಿಗಳಿಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೇನು ಭಯ ಇತ್ತು ಅಂದರೆ, ಇವರು ದೇಹ ಹೊರಗಡೆ ಹೋದರೆ ರಾಷ್ಟ್ರಭಕ್ತರು ಇನ್ನೂ ಜಾಸ್ತಿ ಆಗ್ತಾರೆ. ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ಅವರು ಇನ್ನೂ ಅನೇಕ ಜನ ಇವ್ರದ್ದು ಮಾರ್ಗವನ್ನೇ ತುಳಿತಾರೆ ಅಂತ ಹೇಳಿ ಒಂದು ನದಿ ದಂಡೆ ಮೇಲೆ ಅವ್ರನ್ನ ಕ್ರಿಮೇಷನ್ ಮಾಡ್ತಾರೆ, ಅಂತ್ಯಕ್ರಿಯೆ ಮಾಡ್ತಾರೆ. ಅಂದ್ರೆ ಇಷ್ಟು ಭಯ ಇತ್ತು ಅವ್ರ ಬಗ್ಗೆ. ಇನ್ನು ಇವ್ರೆಂತ ಧೀರ್ಯ ಇದ್ರು ಅಂತಂದ್ರೆ, ಅವ್ರು ಮುಂಚೆನೆ ಹೇಳಿರ್ತಾರೆ, ನ್ಯಾಯಾಧೀಶರಿಗೂ ಹೇಳಿರ್ತಾರೆ, ನಮ್ಮನ್ನ ಗಲ್ಲು ಶಿಕ್ಷೆಗೆ ಕೊಡ್ತಿರಲ್ಲ, ಕೋಡಿ ಮರಣದಂಡನೆ, ಆದ್ರೆ ನಮ್ಮನ್ನ ನೇಣು ಹಾಕ್ಬೇಡ್ರಿ. ನಾವೇನು ಸಾವಿಗೆ ಹೆದರ್ತಾ ಇಲ್ಲ, ನಾವು ಅಪರಾಧಿಗಳಲ್ಲ, ನಾವು ದೇಶಭಕ್ತರು, ನಿಮ್ಮ ವಿರುದ್ಧ ಯುದ್ಧ ಸಾರಿದ್ದೀವಿ. ಅದೇ ಹೇಳ್ತಾರೆ, ಬ್ರಿಟಿಷರ ವಿರುದ್ಧ ನಾವು ಯುದ್ಧ ಸಾರಿರೋದು, ನಾವು ಹೇಡಿಗಳ ಥರ ಸಾಯಲ್ಲ ಅಥವಾ ಅಪರಾಧಿಗಳ ಥರ ಸಾಯೋದಿಲ್ಲ. ಅದಕ್ಕೆ ನಮಗೆ ಬಂದೂಕಿಂದ ನಮ್ಮನ್ನು ಶೂಟ್ ಮಾಡ್ರಿ, ಅಂದರೆ ನಮ್ಮನ್ನು ಹೊಡೆದಾಕ್ರಿ ಬಂದೂಕಿಂದ. ಆದರೆ ನಮ್ಮನ್ನು ಗಲ್ಲಿಗೆ ಹಾಕೋದು ಅಥವಾ ಮುಖಕ್ಕೆ ಬಟ್ಟೆ ಸುತ್ತಾರೆ, ಅವ್ರಿಗೆ ದೇಹ ಆಕಾರ ವಿಕಾರ ಆಗಬಾರ್ದು ಅಂತ ಹೇಳಿ, ಅಥವಾ ನೋಡಿದವ್ರಿಗೆ ಭಯ ಆಗಬಾರ್ದು ಅಂತ ಹೇಳಿ ನೇಣು ಹಾಕುವಾಗ, ಗಲ್ಲಿಗೆ ಹಾಕುವಾಗ ಆ ಥರ ಮಾಡ್ತಾರಂತೆ. ಹಾಗೆ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು ಅವರು. ಅಂದರೆ ಕೇವಲ 25 ವರ್ಷದೊಳಗೆ ಇದ್ದಂಥವ್ರು ಎಲ್ಲರೂ ಹೆಚ್ಚು ಕಡಿಮೆ. ಅಷ್ಟರೊಳಗೇನೆ ಎಂತಹ ದಿಟ್ಟತನ ಅವ್ರು ತೋರಿಸಿದ್ರು. ಆ ಮಾರ್ಗದಲ್ಲಿ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ನಡೆದ್ರು, ಒಬ್ಬರ ಇಬ್ಬರಲ್ಲ. ಅಂತಹ ದೇಶಭಕ್ತರು ಬಲಿದಾನ ಮಾಡಿಕೊಂಡ್ರು ಅಂತ ತಿಳ್ಕೊಂಡು ನಮಗೆ ಸ್ವಾತಂತ್ರ್ಯ ಸಿಕ್ತು. ಇವತ್ತು ಸ್ವಾತಂತ್ರ್ಯದ ಸುಖವನ್ನು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ನಮ್ಮ ಹಿರಿಯರು ನಮ್ಮ ದೇಶವನ್ನು ಸರ್ವಾಧಿಕಾರಿಗಳ ಕೈ ಕೊಡಲಾರ್ದೇನೆ, ಅಥವಾ ರಾಜರು ಥರ 108 ಸಂಸ್ಥಾನಗಳನ್ನು ಮಾಡಿ ಉಳಿಸಲಾರ್ದೇನೆ ಅಖಂಡ ಭಾರತವನ್ನಾಗಿ, ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಒಂದು ದೇಶ, ಒಂದು ಸಂವಿಧಾನ, ಒಂದು ಸೈನ್ಯ, ಒಂದೇ ಕಾನೂನು, ಈ ರೀತಿಯಲ್ಲಿ ಇಟ್ಕೊಂಡು ಇವತ್ತು ನಮ್ಮನ್ನು ಇಷ್ಟು ಶಾಂತವಾಗಿ, ವಿಶ್ವದ ಅನೇಕ ಕಡೆ ಗದ್ದಲ ಇದೆ ಮತ್ತು ಒಂದೊಂದೇ ಧರ್ಮಗಳಿದಾವಲ್ಲಿ, ಆದರೂ ಗದ್ದಲ ಇದೆ. ಎಲ್ಲಿ ಒಂದೊಂದೇ ಧರ್ಮಗಳಿದಾವೋ ಅಲ್ಲೇ ಗದ್ದಲಾಟಿ ಜಾಸ್ತಿ ಇದೆ. ಆದರೆ ನಮ್ಮಲ್ಲಿ ಸರ್ವ ಮತಗಳಿಗೆ, ಸರ್ವ ಧರ್ಮಗಳಿಗೆ ಅವಕಾಶ ಕೊಟ್ಟು, ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟು, ಸಂವಿಧಾನದತ್ತವಾಗಿ ಎಲ್ಲರಿಗೂ ಒಂದೇ ರೀತಿ ವೋಟಿಂಗ್ ಪವರ್, ಮತಾಧಿಕಾರ ಎಲ್ರಿಗೂ ಒಂದೇ ಥರ, ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ 21ನೇ ಶತಮಾನದಲ್ಲಿ, ಈಗ ಒಂದು 11-12 ವರ್ಷದಲ್ಲಿ ನಮ್ಮ ದೇಶ ಪ್ರಾಯಶಃ ಇಡೀ ಸ್ವಾತಂತ್ರ್ಯ ಬಂದಾಗಿನಿಂದ 47ರಿಂದ 2014ವರೆಗೂ ಈ ಒಂದು ಸ್ಥಿರತೆ, ಈ ಒಂದು ಭದ್ರತೆ ಮತ್ತು ಈ ಒಂದು ರಾಷ್ಟ್ರಭಕ್ತಿಯನ್ನು ಉಕ್ಕಿಸುವ ಕೆಲಸ ಆಗಿರಲಿಲ್ಲ.
ಅದು ಪರಮಾತ್ಮನ ಇಚ್ಛೆ ಮತ್ತು ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಇಚ್ಛೆ ಇರ್ಬೋದು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ದೇಶಭಕ್ತಿ ಅಂದರೆ ಅದು ಯೋಗ 75ನೇ ವಾರ್ಷಿಕೋತ್ಸವ ಅಂದರೆ ಅಮೃತ ಮಹೋತ್ಸವ ಅದೇ ಸಂದರ್ಭಕ್ಕೆ ಒದಗಿ ಬಂತು. ಕೊರೋನಾ ಪರೀಕ್ಷೆ ಆಗಲೇ ಒದಗಿ ಬಂತು. ಆ ಎಲ್ಲ ಸಂದರ್ಭದಲ್ಲಿ ಕೊರೋನಾದಲ್ಲಿ ಏನು ಮುನ್ನೆಚ್ಚರಿಕೆ ತಗೋಬೇಕು, ಭಯೋತ್ಪಾದಕರ ದಾಳಿಗೆ ಏನು ಉತ್ತರ ಕೊಡಬೇಕು, ಅದುವರೆಗೆ ಆ ದೇಶದೊಳಗಡೆ ಹೊಕ್ಕು ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಸಾಮರ್ಥ್ಯ ಪ್ರಾಯಶಃ ಯಾವ ಪ್ರಧಾನಮಂತ್ರಿಗಳಿಗೂ ಇರಲಿಲ್ಲ. ಯುದ್ಧ ಮಾಡಿದ್ದಾರೆ, ಯುದ್ಧ ಮಾಡಿದರೂ ಕೂಡ ಇನ್ನೊಬ್ಬರಿಗೆ ಬಲಿಯಾಗಿ ನಮ್ಮ ಸೈನಿಕರ ಶಕ್ತಿಯನ್ನ, ನಮ್ಮ ಸೈನಿಕರ ತ್ಯಾಗವನ್ನ ಬಲಿ ಕೊಟ್ಬಿಟ್ರು ಬೇರೆ ಬೇರೆ ಪ್ರಧಾನಮಂತ್ರಿಗಳು. ಆದರೆ ಮೋದಿಯವರು ನಮ್ಮ ಸೈನಿಕರ ತ್ಯಾಗಕ್ಕೆ, ನಮ್ಮ ಸೈನಿಕರ ಬಲಿದಾನಕ್ಕೆ ನ್ಯಾಯ ಒದಗಿಸಿದ್ರು. ಸ್ವಾತಂತ್ರ್ಯ ಹೋರಾಟಗಾರರ ಕನಸು ನನಸಾಯಿತು. ಅದಕ್ಕೆ ಇಡೀ ಪ್ರಪಂಚದಲ್ಲಿ ಒಬ್ಬ ಶ್ರೇಷ್ಠ ನಾಯಕ, ಜನ ಮೆಚ್ಚಿದ ನಾಯಕ ಆಗಿ ಹೊರಹೊಮ್ಮಿದ್ದಾರೆ. ಪ್ರಾಯಶಃ ಈಗ ಆತ್ಮಗಳಿಗೆ ಸಂಪೂರ್ಣ ಶಾಂತಿ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಆ ಸ್ವಾತಂತ್ರ್ಯ ಹೋರಾಟದ ಆತ್ಮಗಳು ಏನು ಮನೆ ಮಠ ಎಲ್ಲ ತೊರೆದು, ದೇಹ, ಜಾತಿ, ಕುಲ, ಗೋತ್ರ ಯಾವುದನ್ನು ಲೆಕ್ಕಿಸದೆ ಎಷ್ಟು ಚೆನ್ನಾಗಿ ಅವರು ಮರಣಕ್ಕೆ ಈಡಾಗ್ತಿದ್ರು ಅಂತಂದರೆ, ಧ್ವಜ ಹಾರಿಸಿದ್ರೆ ನಾವು ಶೂಟ್ ಮಾಡ್ತೀವಿ ನಿಮ್ಮನ್ನು ಅಂದರೆ ಆಯಿತು ಪರವಾಗಿಲ್ಲ ಅಂಥೇಳಿ ಅಜ್ಜಿದಿರು, ವಯಸ್ಸಾದಂಥ ತಾಯಂದರು, ಸಣ್ಣ ಸಣ್ಣ ಮಕ್ಕಳು, 8-10 ವರ್ಷದ ಹುಡುಗರು, ಇನ್ನು ಯುವಕರಂತೂ ಬಿಡಿ ಲೆಕ್ಕಕ್ಕೆ ಇಲ್ಲ, ಅಂದರೆ ಅಸಂಖ್ಯಾತ ಅಂತ ಹೇಳ್ಬೋದು. 770 ಅಮರಗಣಗಳನ್ನ ಅಸಂಖ್ಯಾತ ಅಂತ ಕರೀತಾರೆ ನಮ್ಮಲ್ಲಿ, ಅಮರಗಣಗಳು ಅಂತ ಹೇಳಿ. ಅವರು ಒಬ್ಬರಲ್ಲ, ಸಂಖ್ಯೆ ಇಲ್ಲ ಅವರಿಗೆ, ಅಸಂಖ್ಯಾತರು ಅಂತ ಕರೀತಾರೆ. 770 ಜನ ಅಮರರು, ಮುಕ್ತಾತ್ಮರಾದಂಥವ್ರು. ಆದರೆ ಭಾರತ ಮಾತೆಯ ಬಿಡುಗಡೆಗಾಗಿ, ನಮ್ಮ ದೇಶದ ರಕ್ಷಣೆಗಾಗಿ ಬಲಿದಾನ ಮಾಡಿಕೊಂಡಂಥವರು ಲಕ್ಷ ಸಂಖ್ಯೆ ಅಲ್ಲ, ಕೋಟಿ ಸಂಖ್ಯೆ ಮುಟ್ಟುತ್ತೆ. ಬಿರ್ಸಾ ಮುಂಡಾ ಅವರ ನೇತೃತ್ವದಲ್ಲೇ 20,000 ಜನ ರೈತರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾಗ್ತಾರೆ. ಇಂತಹ ತ್ಯಾಗಿಗಳು, ಯೋಗಿಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಅನೇಕ ಜನ ಯೋಗಿಗಳು ಹುತಾತ್ಮರಾಗಿದ್ದಾರೆ, ಸನ್ಯಾಸಿಗಳು ಹುತಾತ್ಮರಾಗಿದ್ದಾರೆ. ಅವರು ಎಲ್ಲವನ್ನೂ ಬಿಟ್ಟು, ಅಂದರೆ ಇಡೀ ಭಾರತ ಭೂಮಿಗೆ ಅಷ್ಟೇ ಸೇರಿದವರಲ್ಲ, ಅವರು ಇಡೀ ವಿಶ್ವಕ್ಕೆ ಸೇರಿದವರಾಗಿದ್ದರು. ಪರಮಾತ್ಮನ ಪ್ರತಿನಿಧಿಗಳ ಥರ ಬದುಕಿದ್ರು. ಆದರೆ ನಮ್ಮ ದೇಶದ ತಪೋಭೂಮಿ, ನಮ್ಮ ದೇಶ ಯೋಗ ಭೂಮಿ. ಆದ್ದರಿಂದ ಈ ದೇಶ ಉಳಿಬೇಕು, ಈ ದೇಶ ಬೆಳಿಬೇಕು, ಈ ದೇಶ ಸುಭದ್ರವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಅನೇಕ ಜನ ಸನ್ಯಾಸಿಗಳು ಹೋರಾಟ ಮಾಡಿದ್ರು. ಸ್ವಾಮಿ ವಿವೇಕಾನಂದರು ಅವತ್ತೇ ಹೇಳಿದ್ರಂತೆ, ಈ 19ನೇ ಶತಮಾನ ಇದು ಬ್ರಿಟಿಷರದ್ದು ಪ್ರಾಬಲ್ಯ ಆಗಿದೆ, 20ನೇ ಶತಮಾನದಲ್ಲಿ ಅಮೇರಿಕ ಪ್ರಬಲ ಆಗತ್ತೆ, ಆದರೆ 21ನೇ ಶತಮಾನದಲ್ಲಿ ಭಾರತ ಪ್ರಬಲ ಆಗತ್ತೆ ಅನ್ನುವ ಮಾತನ್ನು ಅವತ್ತು ಹೇಳಿದ್ರು. ಅವತ್ತು ಹೇಳೋದು ತುಂಬ ಕಷ್ಟ ಇತ್ತು. ಸ್ವಾತಂತ್ರ್ಯ ಬಂದ ಮೇಲೂ ಆ ಕನಸು ಕಾಣೋದಕ್ಕೆ ತುಂಬ ಜನರಿಗೆ ಕಷ್ಟ ಆಗಿತ್ತು. ಅಷ್ಟು ಭ್ರಷ್ಟಾಚಾರ, ಅಷ್ಟು ಲಂಚಗೊಳಿತನ, ಸ್ವಜನ ಪಕ್ಷಪಾತ ನಡೆದಿದ್ದು, ನಮ್ಮ ರಾಜಕಾರಣಿಗಳು ನಡೆಸಿದ್ದಾರೆ. ಆದರೆ ಅವೆಲ್ಲವನ್ನು ಮೀರಿ, ಅವೆಲ್ಲವನ್ನು ಗೆದ್ದು ಭಾರತ ಇವತ್ತು ಒಂದು ಸದೃಢವಾದ ರಾಷ್ಟ್ರವಾಗಿ ಆಗ್ತಾ ಇದೆ. ಜೊತೆಗೆ 2047 ಹೊತ್ತಿಗೆ 100 ವರ್ಷ ಆಗತ್ತೆ ಸ್ವಾತಂತ್ರ್ಯ ಬಂದು. ಆ ಹೊತ್ತಿಗೆ ಸಂಪೂರ್ಣ ವಿಕಸಿತ ದೇಶ, ಇವತ್ತೇನು ಅಮೆರಿಕ, ರಷ್ಯಾ, ಆಮೇಲಿಂದ ಇಂಗ್ಲೆಂಡ್, ಫ್ರಾನ್ಸ್, ಇಂಥವೆಲ್ಲ ಕೆಲವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು, ಡೆವಲಪ್ಡ್ ಕಂಟ್ರೀಸ್ ಅಂತ ಏನು ಹೇಳ್ತಿದ್ದಾರಲ್ಲ, ಆ ಮಟ್ಟವನ್ನು ಮುಟ್ಟಬೇಕು ಅಂತ ದುಡಿತಾ ಇದ್ದಾರೆ ಅನೇಕ ಜನ, ಲಕ್ಷಾಂತರ ಜನ ದುಡಿತಾ ಇದ್ದಾರೆ. ಅದಕ್ಕೆ 100 ಜನ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಸ್ಥಿರವಾದ ಸರ್ಕಾರ ಕೊಟ್ಟಿದ್ದಾರೆ. ಇನ್ಮೇಲೆ ನಾವು ಎಲ್ಲರೂ ಕೂಡ, ಯಾರೋ ಒಬ್ಬರು ಇಬ್ಬರು ಅಥವಾ ಯಾರೋ ಒಬ್ಬ ರಾಜಕಾರಣಿ, ಯಾವುದೋ ಒಂದು ಪಕ್ಷ ಅಷ್ಟೇ ಕೆಲಸ ಮಾಡಿದರೆ ಸಾಕಾಗಲ್ಲ. ಅವ್ರು ಮಾಡಿದ್ದು ಶ್ರಮ ಸಾರ್ಥಕ ಆಗಬೇಕಾದ್ರೆ, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಬಲಿದಾನ ಸಾರ್ಥಕ ಆಗಬೇಕಾದ್ರೆ ನಮ್ಮ ದೇಶವನ್ನು ನಾವು ಸುಭದ್ರವಾಗಿಡಬೇಕು. ಸಂವಿಧಾನದ ದತ್ತವಾಗಿಯೇ
ಎಲ್ಲ ಮತಧರ್ಮೀಯರಿಗೂ ಆ ಭಕ್ತಿಯನ್ನು ಬರೋ ಹಾಗೆ ಮಾಡಬೇಕು, ಭಕ್ತಿ ಬೆಳೆಸ್ಕೋಬೇಕು. ರಾಷ್ಟ್ರ ಮೊದಲು, ದೇಶ ಮೊದಲು, ಆನಂತರ ನಿಮ್ಮ ಜಾತಿ ಧರ್ಮ ಕುಲ ಗೋತ್ರ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ಭಾರತದ ವಿಷಯ ಬಂದಾಗ ಭಾರತ ಒಂದು, ಸಂವಿಧಾನವೇ ನಮ್ಮ ಧರ್ಮಗ್ರಂಥ. ರಾಷ್ಟ್ರ ಧರ್ಮ, ದೇಶಭಕ್ತಿ ಅದನ್ನು ಬೆಳೆಸ್ಕೊಂಡು ಸಂವಿಧಾನ ಒಂದು ಮತ್ತು ನಾವೆಲ್ಲರೂ ಭಾರತೀಯರು ಅನ್ನುವ ರೀತಿಯಲ್ಲಿ ಆ ದೇಶಭಕ್ತಿಯನ್ನು ಬೆಳೆಸ್ಕೊಂಡು ಹೋಗಬೇಕು. ಹೋಗದೆ ಇದ್ದರೆ ಅಂಥವ್ರನ್ನ ಖಂಡತುಂಡವಾಗಿ ಶಿಕ್ಷಿಸಬೇಕು. ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಯಾರು ದೇಶದ್ರೋಹಿಗಳೋ, ಭಯೋತ್ಪಾದಕರೋ, ರಾಷ್ಟ್ರಕ್ಕೆ ದ್ರೋಹ ಮಾಡಿದಂಥವರು ಕಾನೂನನ್ನು ಇನ್ನೂ ಪ್ರಬಲಗೊಳಿಸ್ಬೇಕು. ಜೈಘೋಷ ಮಾಡಿದ್ರು ಕೂಡ ತಪ್ಪೇ. ಬೇರೆ ದೇಶಗಳ ಪರವಾಗಿ ಜೈಘೋಷ ಮಾಡೋದು, ಇಲ್ಲಿ ಅನ್ನ ತಿಂದು, ಇಲ್ಲಿ ನೀರು ಕುಡಿದು, ಇಲ್ಲಿ ಜೀವ ಪಡ್ಕೊಂಡು ಇನ್ನೂ ದೇಶದ್ರೋಹಿಗಳು ದ್ರೋಹ ಮಾಡ್ತಾರೆ ಅಂದರೆ ಬೇರೆ ದೇಶದ ಧ್ವಜ ಹಾರಿಸೋದು, ಬೇರೆ ದೇಶಕ್ಕೆ ಬೇರೆ ದೇಶದ ಪರವಾಗಿ ಘೋಷಣೆ ಕೂಗೋದು, ಅದು ಸಂವಿಧಾನದಲ್ಲೇ, ಇದು ವಿಧಾನಸಭೆನಲ್ಲೇ ಈ ಥರದ ಕೆಲಸ ಮಾಡ್ತಾರೆ ಅಂತಂದರೆ ನಮ್ಮ ರಾಜಕಾರಣಿಗಳು ಕೆಲವರು ಎಷ್ಟು ದುರ್ಬಲರು, ಅಂಥದ್ದೆಂದೂ ಆಗಬಾರ್ದು. ಅಂಥವ್ರನ್ನ ಪ್ರಬಲವಾಗಿ ಶಿಕ್ಷಿಸಬೇಕು. ದೇಶದ್ರೋಹಿಗಳಿಗೆ ಏನೂ ಇಲ್ಲ, ವಿಚಾರಣೆ ಬಹಳ ಬೇಗ ಮುಗಿಸಿ ಮರಣದಂಡನೆ ಆಗಬೇಕು. ಮೊನ್ನೆ ಒಬ್ಬ ಆದರ್ಶ್ ಕುಮಾರ್ ಅನ್ನುವಂಥ ಒಬ್ಬ ಸೈನಿಕ, ಅಂದರೆ ಲಾನ್ಚ್ ನಾಯಕ್ ಮಟ್ಟದಲ್ಲಿರ್ತಕ್ಕಂಥ ಒಂದು ಸೈನಿಕ, ಅಂದರೆ ಸೋಲ್ಜರ್ಗಿಂತ 4-6 ರ್ಯಾಂಕ್ ಮುಂದಿರ್ತಾನವನು. ಅಂಥವನು ಪಾಕಿಸ್ತಾನಕ್ಕೆ ನಮ್ಮ ಗುಟ್ಟುಗಳನ್ನು ಬಿಟ್ಕೊಡ್ತಾ ಇದ್ದಂಥ ಸಿಕ್ಬಿದ್ದಾನೆ, ಬಂಧಿಸಿದ್ದಾರೆ. ಇಂಥವ್ರಿಗೆ ಮರಣದಂಡನೆ ಕೊಡಬೇಕು, ಬೇರೆ ಏನೂ ಇಲ್ಲ. ದೇಶದ್ರೋಹಿಗಳು ಯಾರು ಇರ್ತಾರೋ, ಯಾವ ಜಾತಿ ಕುಲ ಗೋತ್ರ ಏನು ನೋಡ್ಲಾರ್ದೆ ಅವ್ರ ದೇಶದ್ರೋಹಿಗಳನ್ನು ಪ್ರೂವ್ ಆಯ್ತಂದರೆ ಅವರಿಗೆ ಮರಣದಂಡನೆ ಕೊಡಬೇಕು. ಆಮೇಲೆ ಈಗೇನು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಂಥವ್ರಿಗೂ ಅಷ್ಟೇ ಕಾನೂನಾತ್ಮಕವಾಗಿ ಪ್ರಬಲವಾದ ಶಿಕ್ಷೆ ಆಗ್ತಾ ಇದೆ. ಆದರೆ ಬೇಗ ಆಗಬೇಕದು. ಯಾವಾಗಲೂ ಆದರೆ ಎಷ್ಟೋ ವರ್ಷಗಳು ಅವ್ರನ್ನ ಸಾಕಿದ್ರೆ ಅವ್ರಿಗೆ ನ್ಯಾಯ ಸಿಕ್ಕಲ್ಲ. ಅಂದರೆ ಜನ ಬೇರೆಯವರು ಹೆದರ್ತಾರೆ, ಬೇರೆ ಅಪರಾಧಿಗಳಿಗೆ ಒಂದು ಪಾಠ ಆದಂಗೆ ಆಗುತ್ತೆ. ಅದಕ್ಕೆ ದೇಶವನ್ನು ಸುಭದ್ರವಾಗಿ ಕಟ್ಟುವ ಸಂಕಲ್ಪವನ್ನು ಮಾಡೋಣ. ನಿರಾಶರಾಗೋದ ಅಗತ್ಯ ಇಲ್ಲ. ನಾವು ಚಿಕ್ಕವರಿದ್ದಾಗ ನನಗೆ ನೆನಪಿದೆ, ನಮ್ಮ ದೇಶ ಇನ್ನೇನು ಉದ್ಧಾರ ಆಗಲ್ಲ, ದೊಡ್ಡವರೇ ಹೇಳ್ಬಿಡೋರು. ಯಾಕಂದ್ರೆ ಅವ್ರು ಭ್ರಷ್ಟಾಚಾರ ಮಾಡಿರ್ತಿದ್ರು ಒಳಗಡೆ, ನಮ್ಮ ದೇಶ ಸುಧಾರಣೆ ಆಗಲ್ಲ, ಹಿಂಗೆ ಹೋಗೋದು, ಆ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ರು. ಆದರೆ ಇಲ್ಲ, ಇದು ಮಹರ್ಷಿಗಳ ದೇಶ, ಶರಣ ಸಂತರ ದೇಶ, ತ್ಯಾಗ ಯೋಗಿಗಳ ದೇಶ. ಇದರ ಪ್ರಯತ್ನ, ಅವರೆಲ್ಲರ ತ್ಯಾಗ, ಅವರೆಲ್ಲರ ತಪಸ್ಸು ವ್ಯರ್ಥವಾಗಿ ಹೋಗಬಾರ್ದು, ಹೋಗೋದಿಲ್ಲ. ಆದರೆ ನಾವೆಲ್ಲರೂ ಆ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಂಡು ನಮ್ಮ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಳೋಣ ಅಂತ ಹೇಳ್ತಾ, ಇವತ್ತು ಸೇವಾ ಭಾರತಿ ಸಂಘದವರು, ಅಂದರೆ RSSದು ಶಾಖೆ ಅದು, ಅದರದ್ದೊಂದು ಅಂಗಸಂಸ್ಥೆ, ಅವರು ಇವತ್ತೊಂದು ಬಹಳ ದೊಡ್ಡ ರಕ್ತದಾನ ಶಿಬಿರ ಇಟ್ಟಿದ್ರು. ಈಗಾಗಲೇ ನಾವು ಕೂಡ ಹೊತ್ತಿಗಾಗಲೇ ಒಂದು 80-90 ಜನ, 100 ಜನರ ಹತ್ರ ಬಂದಿತ್ತು. ಬೆಳಗ್ಗೆ 9:30 ಒಳಗಡೆ, 10 ಗಂಟೆ ಒಳಗಡೆ 2,000 ಜನರದ್ದು ರಕ್ತದಾನ ಮಾಡಿಸ್ಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದರು. ನಮ್ಮ ಮಹಾಮನೆ ವತಿಯಿಂದನೂ ನಾವು ಮತ್ತು ನೀಲಮ್ಮ ರಕ್ತದಾನ ಮಾಡಿದ್ವಿ. ನಂದು 111ನೇ ಬಾರಿ ಆಯಿತು. ನೀಲಮ್ಮವರು ಕೂಡ ಅವರಿಗೆ ರಕ್ತ ತಗೊಳ್ತಾನೆ ಇರಲಿಲ್ಲ. ಇವತ್ತು ಚೆನ್ನಾಗಿ ಬಂತು ರಕ್ತ. ಉಪವಾಸ ಮಾಡಿಯೂ ಕೂಡ ಹಣ್ಣು ತರಕಾರಿ ತಗೊಳ್ಳಿ ಅಂತಂದ್ರೂ ಕೇಳಲಿಲ್ಲ. ಜ್ಯೂಸ್ ಮೇಲೆ ಇದ್ರು, ಅಂದರೆ ಹಣ್ಣಿನ ಜ್ಯೂಸ್, ಅದು ಶಕ್ತಿಶಾಲಿ ಆದಂಥದ್ದು. ಹಾಲು, ಬಾಳೆಹಣ್ಣು ಇದೆಲ್ಲ ಹಾಕಿ ಮಾಡಿದಾಗ ಅದು ಊಟದ ಲೆಕ್ಕಕ್ಕೆ ಇರುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಚೆಕ್ ಮಾಡಿದ್ರೆ ಹೆಮೋಗ್ಲೋಬಿನ್ ಚೆನ್ನಾಗಿ ಬಂತು. ಮತ್ತು ಇದುವರೆಗೂ ಅವ್ರಿಗೆ ಯಾವ ತೊಂದರೆನೂ ಆಗಿಲ್ಲ, ಅವ್ರಿಗೇನು ತಲೆ ಸುತ್ತು ಬಂದಿಲ್ಲ. ಮತ್ತು 1 ತಿಂಗಳಿಂದ ಹಣ್ಣು ತರಕಾರಿ ಅಂದರೆ ಲಿಕ್ವಿಡ್ ಡೈಟ್ ಮೇಲಿದ್ದಾರೆ. ಅವ್ರದ್ದು ಹೆಮೋಗ್ಲೋಬಿನ್ ಚೆನ್ನಾಗಿ ಬಂದಿದೆ. ಊಟ ಮಾಡ್ತಿದ್ದಾಗ ಇಲ್ಲ ನಿಮ್ದು ರಕ್ತ ತೊಗೊಳಕ್ಕಾಗಲ್ಲ ಅಂತಿದ್ರು. ಇವತ್ತು ಇಲ್ಲ 12.5 ಇದೆ, ಅದಕ್ಕಿಂತ ಜಾಸ್ತಿ ಇದೆ. ನಿಖರವಾಗಿ ಹೇಳಲ್ಲ ಅವರು, ಅದಕ್ಕಿಂತ ಜಾಸ್ತಿ ಇದೆ, ತಗೊಳ್ಬೋದು ಅಂತ ಹೇಳಿ ಅವ್ರ ರಕ್ತವನ್ನು ಕೂಡ ತಗೊಂಡ್ರು. ಅಂದರೆ ಅಂತಹ ಅದ್ಭುತವಾದ ಶಕ್ತಿಯನ್ನು ನಾವು ಬೆಳೆಸ್ಕೋಬೇಕು. ನಮ್ಮ ದೇಶಭಕ್ತಿ ಅಂತಂದ್ರೆ ಏನು ಅಂದರೆ ಬರೇ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಮಾಡಿದ್ವಿ, ಅಥವಾ ಬೋಲೋ ಭಾರತ್ ಮಾತಾ ಕಿ ಜೈ ಹೇಳಿದ್ವಿ, ಅದಷ್ಟೇ ದೇಶಭಕ್ತಿ ಅಲ್ಲ. ನಾವು ವೈಯಕ್ತಿಕವಾಗಿ ಪರಮಾತ್ಮ ನಮಗೇನು ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಬಳಸ್ಕೊಂಡು
ಅದನ್ನು ಬೆಳೆಸ್ಕೊಂಡು ನಮ್ಮ ದೇಶ ಮಾತೆಗೆ, ಭಾರತ ಮಾತೆಗೆ ನಮ್ಮ ಸೇವೆಯನ್ನು ಸಲ್ಲಿಸಬೇಕು. ಏನಾದರೂ ಒಂದು ಪರ್ಟಿಕ್ಯುಲರ್ ಪ್ರತಿಯೊಬ್ಬರದು ಏನಾದರೂ ಒಂದು ಇರಬೇಕು. ನಿಮಗೆ ಏನು ಕೆಲಸ ಮಾಡೋಕ್ಕೆ ಬರುತ್ತೋ ಚೆನ್ನಾಗಿ ಮಾಡಿ, ಆಮೇಲೆ ಒಳ್ಳೆ ಮಾರ್ಗದಲ್ಲಿ ನಡೆಯೋಣ. ನಮ್ಮ ವ್ಯಕ್ತಿತ್ವವು ವಿಕಾಸ ಆಗಬೇಕು, ಆ ಮೂಲಕ ದೇಶ ಸೇವೆ ಮಾಡಬೇಕು. ಅದನ್ನು ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಕೃತಜ್ಞತೆಯನ್ನು ಹೇಳೋಣ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ.